ವಕೀಲೆ ಮತ್ತು ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಒಪ್ಪಿಸಲಾಗಿದೆ. ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತನಿಖೆಗೆ ಎಸ್ಐಟಿಯನ್ನ ರಚಿಸಿ ಆದೇಶವನ್ನ ಹೈಕೋರ್ಟ್ ನೀಡಿದೆ. 3 ತಿಂಗಳಲ್ಲಿ ವಿಚಾರಣೆ ಮುಗಿಸಬೇಕು ಅಂತ ಹೇಳಿದ್ದು ವರದಿಯನ್ನ ನೀಡುವಂತೆ ಆದೇಶ ನೀಡಲಾಗಿದೆ. 3 IPS ಅಧಿಕಾರಿಗಳು ಒಳಗೊಂಡ ಎಸ್ಐಟಿ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಸಿಬಿಐ ತನಿಖೆ ಅರ್ಜಿ ವಜಾ ಮಾಡಿದೆ ಹೈಕೋರ್ಟ್. ಸಿಬಿಐ SP ಒಳಗೊಂಡಿರುವಂತಹ SIT ಟೀಮ್ ಈಗ ರಚನೆಯಾಗಿದೆ. ಉದ್ಯಮಿ ಜೀವ ಆತ್ಮಹತ್ಯೆ ಪ್ರಕರಣದ ಬೆನ್ನಲ್ಲೇ ಅವರ ಅಕೌಂಟ್ಗೆ ದುಡ್ಡು ಹೋಗಿತ್ತು ಅನ್ನುವಂತಹ ಆರೋಪ. ಈ ಸಂಬಂಧಿತವಾಗಿ DYSP ತನಿಖೆ ಕೂಡ ನಡೀತು. DYSP ತನ್ನ ಮೇಲೆ ಬಂದಿರುವಂತಹ ಆರೋಪವನ್ನ ಅಲ್ಲಗೆಳೆದಿದ್ರು. ಪ್ರಕರಣವನ್ನ ಸಿಬಿಐಗೆ ಕೊಡಬೇಕಂತ ಕೋರ್ಟ್ ಕೂಡ ಎಚ್ಚರಿಸಿತ್ತು. ಇದೀಗ SITಯನ್ನ ರಚನೆ ಮಾಡೋ ಮೂಲಕವಾಗಿ 3 ತಿಂಗಳಲ್ಲಿ ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ. ಮುರಳಿ, ಈಗ ಜೀವ ಆತ್ಮಹತ್ಯೆ ಪ್ರಕರಣ ಸಂಬಂಧ SITಯನ್ನ ರಚನೆ ಮಾಡಲಾಗಿದೆ. ಹೈಕೋರ್ಟ್ ಏನ್ ಹೇಳಿದೆ ಈ ವಿಷಯವಾಗಿ? ಇವೇನಂದ್ರೆ ಪ್ರಮುಖವಾಗಿ ಜೀವ ಉದ್ಯಮಿ ಮತ್ತು ವಕೀಲೆ ಆಗಿರುವಂತ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಸರಿಸುಮಾರು 13 ಪುಟಗಳ ಒಂದು ಡೆತ್ ನೋಟ್ ಅನ್ನ ಕೂಡ ಬರೆದಿದ್ರು. ಬರೆದ ಬಳಿಕ ಯಾವ ರೀತಿಯಲ್ಲಿ ತನಿಖಾಧಿಕಾರಿ ನನಗೆ ಟಾರ್ಚರ್ ಅನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ಕೊಂಡಿದ್ರು ತಮ್ಮ ಡೆತ್ ನೋಟ್ ನ ಮೂಲಕ. ಆ ಹಿನ್ನೆಲೆಯಲ್ಲಿ ವಕೀಲರ ಸಂಘ ಕಳೆದ 1 ವಾರದ ಹಿಂದೆ ಈ ಪ್ರಕರಣನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತ ಹೈಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಆದೇಶ ಯಾವ ರೀತಿ ಇದೆ ಅಂದ್ರೆ ಸಿಬಿಐ ತನಿಖೆಯನ್ನ ಮಾಡಬಾರದು, ಆದ್ರೆ ಸಿಬಿಐ SP ಯನ್ನ ಒಳಗೊಂಡಂತ ಒಂದು SIT ಅಂದ್ರೆ ವಿಶೇಷ ತನಿಖಾ ತಂಡ ಏನಿದೆ, ವಿಶೇಷ ತನಿಖಾ ತಂಡ ಈ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅದರಲ್ಲಿ ವಿನಾಯಕ್ ಶರ್ಮಾ ಸಿಬಿಐನ SP ಇರ್ತಾರೆ, ಜೊತೆಗೆ ಅಕ್ಷಯ್ ಮಚ್ಲಿ ಅಂತ ಹೇಳಿ ಅವರು ಕೂಡ IPS ಅಧಿಕಾರಿ, ಮತ್ತು ನಿಶಾ ಜೇಮ್ಸ್ ಅಂತ ಹೇಳಿ ಮತ್ತೊಬ್ರು IPS ಅಧಿಕಾರಿ. ಈ 3 ಜನರ IPS ಅಧಿಕಾರಿಗಳೇನಿದ್ದಾರೆ, IPS ಅಧಿಕಾರಿಗಳ ಹೊಂದಿರುವಂತ ವಿಶೇಷ ತನಿಖಾ ತಂಡ ರಚನೆಯನ್ನ ಮಾಡಬೇಕು. ಜೊತೆಗೆ 3 ತಿಂಗಳ ಒಳಗಾಗಿ ಈ ಪ್ರಕರಣದ ಅಂದ್ರೆ ಆತ್ಮಹತ್ಯೆ ಪ್ರಕರಣದ ರಿಪೋರ್ಟ್ ಏನಿದೆ, ರಿಪೋರ್ಟ್ ಅನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಆ 3 IPS ಅಧಿಕಾರಿಗಳ ತಂಡ ಏನಿದೆ, ಆ ತಂಡಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿಯನ್ನ ಸೇರ್ಸ್ಕೊಬೇಕು ಅಂದ್ರೆ ಅದಕ್ಕೆ IPS ಅಧಿಕಾರಿಗಳಿಗೆ ವ್ಯಾಪ್ತಿಗೆ ಬಿಟ್ಟಿದ್ದಂಥದ್ದು. ತನಿಖೆಯನ್ನ ಶೀಘ್ರದಲ್ಲಿ ಮುಗಿಸ್ಬೇಕು. ಜೊತೆಗೆ ಅದರ ವರದಿ ಏನಿತ್ತು ಆ ವರದಿಯನ್ನ ಶೀಘ್ರದಲ್ಲೇ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.